ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ತೆಕ್ಕಿಗೆ ಸಿಗವಲ್ಲಿ ಹೊಕ್ಕಿ ಮರಿ ಕಡಿಗೆ ಬೆಟ್ಟಾಗ ಸಂಜಿ ಮುಂದ. ಸರ್ 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 ಏನು ಸಾಂಗ್ ಎಲ್ಲ ಆಡ್ತಾ ಇದ್ದೀರಾ? ಏನು ವಿಷಯ ಇಲ್ಲಿ? ಚಿಲ್ಲದಿವ್ರಿ ನಾವು ಚಿಲ್ ಇದ್ದೀರಾ? ಸೊ ನೆವರ್ ಬಾಯ್ಸ್ ಅಲ್ಲ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಓಕೆ, ಯಾವುದಾದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ಬಾಯ್ಸ್. ಫಸ್ಟ್ ಆಗಲ್ಲ. ಯಾವುದ್ರ ಒಂದು ವಿಷಯ ಹೇಳೋದಾದ್ರೆ ಪ್ರತಿ ಒಂದು ವಿಷಯದಲ್ಲೂ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತಾನೆ. ಅಂದ್ರೆ ಬಾಯ್ಸ್ ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ. ನಾವ್ ಯಾವ್ದಕ್ಕೆ ಆಗ್ತೀವಿ ಯಾವ್ದಕ್ಕೆ ಆಗಲ್ಲ ಅಂತ ಹೇಳಿ. ನೆನ್ನೆ ಯಾಕೆ ಕಾಂಪ್ರಮೈಸ್ ಆದ್ರಿ? ಯಾಕೆ ಬಂದಿಲ್ಲ ನೆನ್ನೆ ಇಂಟರ್ವ್ಯೂಗೆ? ಕೇಳಿ ಸರ್ ಸಿದ್ದು ಯಾಕೆ ಬಂದಿಲ್ಲ? ಯಾಕೆ ಬಂದಿಲ್ಲ? ಯಾಕೆ ಪ್ರಾಕ್ಸಿ ಹಾಕಿದ್ರಿ? ಶೂಟಿಂಗ್ ಇದ್ದ ಕಾರಣಕ್ಕೆ ನಮ್ಗೆ ಶೂಟಿಂಗ್ ಇಲ್ಲ, ಹಾ ಕೆಲಸ ಇಲ್ಲ. ಇದು ಶೂಟಿಂಗ್ ರೀ. ನಾನು ಹೇಳೋದು ಸ್ವಲ್ಪ ಕೇಳಿ ಕತ್ತಾರ. ಶೂಟಿಂಗ್ ಹೋಗಿದೆ, ಮುಗಿದಾದ್ಮೇಲೆ ನಮ್ಮ ಕೋಲಾರ ಇದೆಲ್ಲ edit ಮಾಡ್ರಿ, ಇದೆಲ್ಲ ಯಾಕ್ ಕೇಳಂಗಿಲ್ಲ ಇದನ್ನ? ಅದೇ ಕೇಳಿದ್ರೆ ಕ್ವಶನ್ ಇಲ್ಲ. ಹೊಡ್ಕೊಳ್ಳೋ ಕೊಟ್ಟಿದ್ದು ಓಕೆ ಸರ್, ಓಕೆ. ನೆವರ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾದಲ್ಲಿ 5 ಜನ ಇಲ್ಲಿ ಕೂತ್ಕೊಂಡಿದ್ದೀರಾ. ಬಟ್ ನಿಮ್ಮ ಪಾತ್ರ, ನಿಮ್ಮ ಹೆಸರು ಹೇಳೋದಾದ್ರೆ ಎಲ್ಲರೂ ಒಂದು ಇಂಟ್ರೊಡಕ್ಷನ್ ಮಾಡಿಸ್ಕೊಳ್ಳಿ. ಫಸ್ಟ್ ಒನ್. ನನ್ನ ಹೆಸರು ಉಮೇಶ್ ಕಿನ್ನಾಳ್ ಅಲಿಯಾಸ್ ಗೋಲ್ಡ್. ನಮ್ದು ಸುಪ್ರೀತ್ ಅಲಿಯಾಸ್ ಸಿನಿಮಾದಲ್ಲಿ ವೈಟ್. ಸಿದ್ದು ಮಂಡ್ಯ ಅಂತ ಈ ಸಿನಿಮಾದಲ್ಲಿ ಕಬಾಬ್ ಕ್ಯಾರೆಕ್ಟರ್. ಓಕೆ. ನನ್ನ ಹೆಸರು ಗಜೇಂದ್ರ ಮರಸಣಿಗೆ ಅಂತ ಈ ಸಿನಿಮಾದಲ್ಲಿ ಮ್ಯಾಗಿ ಅನ್ನೋ ಪಾತ್ರ ಮಾಡಿದ್ದೀನಿ. ಸೂಪರ್. ನನ್ನ ಹೆಸರು ರಾಜ ಚೋಳ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ನಟ್ಟು. ಏನು ನೆಟ್ಟು ಸರ್? ನಟ್ಟು ಬೋಲ್ಟು. ನಟ್ಟು ಬೋಲ್ಟ್. ಇಲ್ಲಿ ಬೋಲ್ಟ್ ಇದೆ ಅಷ್ಟೇ. ಇಲ್ಲಿ ನಟ್ಟು, ಅಲ್ಲಿ ಬೋಲ್ಟ್. ಹೌದು, ಕಾಮಿಡಿ ಕ್ಯಾರೆಕ್ಟರ್ ಎಂಡ್ ಟು ಎಂಡ್ ಕಾಮಿಡಿ, ಮಧ್ಯೆ ಎಲ್ಲ ಫ್ರಿಕ್ಷನ್. ಚೆನ್ನಾಗಿದೆ. ಅಂದರೆ ನೋಡಿದ ತಕ್ಷಣ ಒಂದು ಫನ್ ಮೂವಿ ಅನ್ಸುತ್ತೆ. ಇದು ಫನ್ ಆಗೇ ಇರುತ್ತಾ? ಸೀರಿಯಸ್ ಏನಾದರೂ ಇರುತ್ತಾ? ಫುಲ್ ಫನ್, ಫುಲ್ ಎಂಟರ್ಟೈನ್ಮೆಂಟ್. ಫನ್ನು ಇದೆ, ಅಲ್ಲಲ್ಲಿ ಬೇಕಾದ ಕಡೆ ಸೀರಿಯಸ್ಸು ಇದೆ, ಎಮೋಷ್ನಲ್ಲು ಇದೆ, ಕೊನೆಗೊಂದು ಒಳ್ಳೆ ಮೆಸೇಜ್ ಇದೆ. ಬಟ್ ನಾನು ಕೇಳ್ಪಟ್ಟೆ ದೆವ್ವ ಆ ಥರದ್ದೆಲ್ಲ ಇದೆ ಅಂತ. ಸೊ ಆನ್ಸರ್ ಮಾಡೋದಾದ್ರೆ ಅದು ಸರಿಯಾಗಿ ನಮಗೂ ಗೊತ್ತಿಲ್ಲ. ಫಸ್ಟ್ ಸಿನಿಮಾ ಶುರುವಾಗತ್ತಿಗೆ ನಾವು ಕಾಮಿಡಿ ಸಿನಿಮಾ ಅಂತ ಒಪ್ಕೊಂಡ್ವಿ. ಆಮೇಲೆ ಬರ್ತಾ ಗೊತ್ತಾಯ್ತು. ಈಗ ಇಂಟ್ರೋಲ್ ಮಾತಾಡ್ತಿದೀವಲ್ಲ, ಈಗ ನಮ್ಗೆ ಗೊತ್ತಾಗಿದೆ ಹಾರರ್ ಮೂವಿ ಹೌದಿದು, ದೆವ್ವ ಇದೆ ಅಂತ ಈಗ ನಮಗೆ ಗೊತ್ತಾಗಿದೆ. ಫಸ್ಟಿಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ರಿ, ಒಂದೊಂದ ದೇವ್ ಬರಾಕತ್ತವಲ್ಲ ಹಾರರ್ ಐತಿ ಅನ್ನೋದು ನಮ್ಗೆ ಗೊತ್ತಾಯ್ತು. ನೋಡಿದ್ರೆ ದೇವ್ರ ತರ ಕಾಣ್ತಿದ್ದಾನಲ್ಲ, ಹಂಗಾಗಿ ಅವನ ಇಲ್ಲಿಂದ ಶುರುವಾಗಿದ್ದು ನಾಳಿಂದ ದೇವ್ರ ತರ ಕಾಣ್ತಾನ. ದೇವ್ರು ಅದಕ್ಕೆ ಒಂದ್ 2 ದಿವಸ ಬರ್ಲಿಲ್ಲ. ಲೇಟ್ ಆಗಲ್ಲ ಬರೋದು ಕ್ಲೈಮ್ಯಾಕ್ಸ್ಗೆ. ಕ್ಲೈಮ್ಯಾಕ್ಸ್ ಅಲ್ಲ, ದೇವ್ರು ನಂಗೆ ನಿನ್ನೆ ಇಂಟ್ರ್ ಮುಗಿಸ್ಕೊಂಡು ಹೋಗುತ್ತೆ ರೋಡಲ್ಲಿ ಸಿಕ್ಕಿದ್ರು ಸರ್. ಇವತ್ತು ಬೆಳಿಗ್ಗೆ ಬಂದಿದ್ದಾರೆ. ಕರೆಕ್ಟ್. ಅಂದ್ರೆ ಈ ಪಾತ್ರಗಳು ಹೇಗೆ ಆಯ್ಕೆ ಆಗಿದ್ದು ಆ ಥರದ್ದು ಏನಾದರೂ ಹೇಳೋದು ಸರ್? ನೀವು ಹೇಳಿ, ಹಿಂದ್ಗಡೆ ಅವರು ಸೈಲೆಂಟ್ ಇದ್ದಾರೆ. ನಮ್ದು ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಕರೆದಿದ್ರು. ಒಂದು ಆಫೀಸಲ್ಲಿ ಮೀಟಿಂಗ್ ಇಟ್ಟಿದ್ರು. ಎಲ್ರಿಗೂ ಒಂದು ಲೈನ್ ಹೇಳಿ ಕಾಮಿಡಿ ಕಿಲಾಡಿ ಒಂದು ಜಿ ಕನ್ನಡದಿಂದ ಅಣ್ಣವ್ರನ್ನ ಕರೆಸಿ, ಸಿದ್ದು ಮಂಡ್ಯ ಅವ್ರನ್ನ ಎಲ್ಲೋ ಸಿನಿಮಾಗಳಲ್ಲಿ ನೋಡ್ಕಸಿ, ನಮ್ಮ ಯೂಟ್ಯೂಬಲ್ಲಿ ನೋಡ್ಕಸಿ ಒಂದಷ್ಟು ಜನ ಇವನು ಆಡಿಷನಲ್ಲಿ ಬಂದವನು ಸಿಂಗಿಂಗ್ ಒಂದೊಂದು ಕಡೆಯಿಂದ ಒಬ್ಬ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಇದಕ್ಕೆ ಕಾರಣ ಯಾರಂತಂದ್ರೆ, ಸೊ ನನಗೆ ಕರೆಸಿದ್ದು ಲೋಕಿ ಅಂತ ಹೇಳಿ, ಲೋಕಿ ಅವರು. ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಒಂದು ಸಿನಿಮಾ ಐತಿ, ಸೊ ಮಾಡ್ಬೋದಾ ಪಾತ್ರ ಅಂತಂದು. ಸೊ ಅವಾಗ ನಾವೆಲ್ಲ ಆಫೀಸಿಗೆ ಬಂದು ಕಥೆಯೆಲ್ಲ ಕೇಳಿ, ಸೊ ಇಂಟ್ರೆಸ್ಟಿಂಗ್ ಐತಿ ಅನಿಸಿ, ಆಮೇಲೆ ನಮ್ಮ ಕೊಲೀಗ್ಸ್ ಎಲ್ಲ ಇದ್ರಲ್ಲ, ಸೊ ಇವ್ರನ್ನ ನೋಡ್ತಿದ್ವಿ, ಜಾಸ್ತಿ ಭೇಟಿಯಾಗಿರಲಿ, ಇವ್ರ ಜೊತೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಸಿನಿಮಾ ಒಪ್ಕೊಂಡ್ವಿ. ಸೊ ಹಂಗೆ ಆಯ್ತು. ಸೊ ಅದ್ಭುತವಾಗಿ ಸಿನಿಮಾ ಬಂದೈತಿ. ನಂದು ಅಷ್ಟೇ, ಈ ಕಾಮಿಡಿ ಕಿಲಾಡಿಲಿ ಯಾವುದೋ ಒಂದು ಸ್ಕಿಟ್ ನೋಡಿಬಿಟ್ಟು ಲೋಕಿಯವರು ಮತ್ತು ಡೈರೆಕ್ಟರ್ ಡಿಸ್ಕಷನ್ ಮಾಡಿ ಲೋಕಿಯವರೇ ಫೋನ್ ಮಾಡಿ ನನಗೆ ಹೇಳಿದ್ದು. ಆಮೇಲೆ ಬಂದ್ವಿ, ಆಫೀಸಿಗೆ ಬಂದ್ವಿ. ಆಮೇಲೆ ಪಾತ್ರ ಸಿನಿಮಾದ ಬಗ್ಗೆ ಎಲ್ಲ ಹೇಳಿದರು. ಒಂದು 2-3 ದಿವಸ ನಾವು ವರ್ಕ್ಶಾಪು ಮಾಡಿದ್ವಿ. ಅದಾದ್ಮೇಲೆ ಶೂಟಿಂಗ್ ಆಗ್ತಾ ಮಜಾ ಆಯಿತು ಬಂತು. ಶೂಟಿಂಗಲ್ಲೂ ಕೂಡ ಅದು ಕಾಮಿಡಿ, ಥ್ರಿಲ್ಲರ್, ಹಾರರ್ ಎಲ್ಲ ಗೊತ್ತಾಯ್ತಾ ಹೋಯ್ತು. ಈಗ ಕೊನೆಯ ಹಂತಕ್ಕೆ ತಲುಪಿದ್ದೀವಿ. ಇನ್ನೇನು ಜುಲೈ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ನೀವು ಬಂದು ಸಿನಿಮಾ ನೋಡಬೇಕು. ಸರ್ ನಿಮ್ಮದು ಹೇಗೆ ಸೆಲೆಕ್ಟ್ ಏನೋ ಆಡಿಷನಲ್ಲಿ ಅಂತ ಗೊತ್ತಾಯ್ತು? ಇಲ್ಲ, ನಮ್ಮ ಈ ಫಿಲಮ್ ರೈಟ್ರ್ ಚಿಕ್ಕಸ್ವಾಮಿ ಅಂತ ಏನಿದೆ ರೈಟ್ರು, ಅವ್ರ ಹತ್ರ ಒಂದು ಆಡಿಷನ್ ಇದೆ, ಬಂದು ಕೊಟ್ಟು ಹೋಗಪ್ಪ ಅಂತ ಅಂದರು. ನಾನು ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದೆ ಒಂದು
ಒಂದು ಇದಿದೆ ಕತೆ ಚಿಕ್ಕದಾಗಿ ಹೇಳ್ತೀನಿ ಕೇಳಿ. ಹಿಂದಿನ ದಿವಸ ಆಡಿಷನ್ ದಿವಸ ನನ್ನ ಫ್ರೆಂಡ್ದು ಮದುವೆ ಇತ್ತು, ರಿಸೆಪ್ಷನ್ ಇತ್ತು, ಫುಲ್ ಪಾರ್ಟಿ ಇತ್ತು. ಫುಲ್ ಪಾರ್ಟಿ ಮಾಡ್ಕೊಂಡು ಫ್ರೆಂಡ್ಸ್ ರೂಮಲ್ಲಿ ಇದ್ರಿ. ಬೆಳಗ್ಗೆ 10 ಗಂಟೆಗೆ ಪ್ರಬಡ ರೆಡಿ ಆಗ್ಬಿಟ್ಟು ಆಡಿಷನ್ ಬಂದ್ರಿ. ಹ್ಯಾಂಗ್ ಓವರ್ ಹಂಗೆ ಇತ್ತು. ಸರ್ ಬಂದ ತಕ್ಷಣ ಕುಡ್ಕೊಂಡು ರೋಲ್ ಮಾಡೋ ಅಂದ್ರು. ನಾನು ಕೇಳಿದೆ ಸರ್ ಹೈ ಇಂಟೆನ್ಸಿಟಿ ಮಾಡ್ಬೇಕಾ ಮಿಡ್ ಇಂಟೆನ್ಸಿಟಿ ಮಾಡ್ಬೇಕಂತ. ನನ್ನ ಮನ್ಸಲ್ಲಿ ಏನೋ ಫುಲ್ ಬಾಟ್ಲ್ ಹೊಡೆದವ್ರಂಗೆ ಮಾಡ್ಬೇಕಾ ಹಾಫ್ ಬಾಟ್ಲ್ ಹೊಡೆದವ್ರಂಗೆ ಮಾಡ್ಬೇಕಾ ಅಂತ. ನೀನು ಹೆಂಗೆ ಬರ್ತೋ ಮಾಡೋ ಅಂದ್ರು. ಸರ್ ಅಂತ ಅಂದ್ಬಿಟ್ಟು ನಾನು ಮಾಡಿದೆ. ಸರ್ ಸ್ಪಾಟಲ್ಲಿ ಯು ಆರ್ ಸೆಲೆಕ್ಟೆಡ್, ಇದನ್ನ ತಾರೀಕು ಡೇಟ್ಸ್ ಇರುತ್ತೆ, ಟೀಮ್ ಕಾಲ್ ಸೊ ಹ್ಯಾಂಗ್ ಓವರ್ ನಿಮ್ಗೆ ಹೆಲ್ಪ್ ಮಾಡ್ತು? ಫುಲ್ ಹ್ಯಾಂಗ್ ಓವರ್ ಹ್ಯಾಂಗ್ ಓವರ್ ನಿಮ್ಗೆ ಹೆಲ್ಪ್ ಮಾಡ್ತಾ? ದಿನ ಇಲ್ಲ ಅದಕ್ಕೆ ಅವ್ರು ಏನೇ ಇದ್ರು ನಾವು ಆಕ್ಟಿಂಗ್ ಮಾಡ್ಲೇಬೇಕಲ್ಲ ಸರ್. ಸೊ ಯಾವ ತರ ಅದು ಮಿಡ್ ಮಾಡಿದ್ರೆ ಹೈ ಮಾಡಿದ್ರ? ಅಲ್ಲಿ ಎಲ್ಲಾನು ಮಾಡಿದೀನಿ. ಯಾವ್ದು ಒಂದ್ ತೋರಿಸಿ. ಅವತ್ತಿಂದ ಕುಡಿಯಕ್ಕೆ ಶುರು ಮಾಡಿದ್ರೆ ಇವತ್ತವರೆಗೂ ಕುಡಿತಿದ್ದಾನೆ ಸರ್. ಇಲ್ಲ ಬಿಟ್ಬಿಡಿ. ನಮ್ಮಣ್ಣ ಹೇಳಿದ್ರು ಕುಡಿಯೋದಲ್ಲ ಬೇಡ ತಪ್ಪು ಅಂತ ಅಂದ್ಬಿಟ್ಟು. ನಾನು ಯಾವ್ದ ಒಂದ್ ಅದ ಏನು ಯಾವ್ದು ಮಾಡಿದ್ರಿ ಅದನ್ನ ತೋರ್ಸ್ಬೋದಾ? ಕುಡಿಯೋದ ಜಸ್ಟ್ ಒಂದಿಲ್ಲ ಮಾಡಿ ಗಜರಣ ನಂಗೆ ಈಗ ಎಣ್ಣೆ ಬೇಕು. ನಂಗೆ ಗೊತ್ತಿಲ್ಲ, ನಂಗೆ ಸಲ್ತಿಲ್ಲ ಎಣ್ಣೆ ಬೇಕಾದ್ರೆ ಇಲ್ಲಲ್ಲ ಅಂಗಡಿ ನಂಗೆ ಗೊತ್ತಿಲ್ಲ. ನಂಗೆ ಈಗ ಎಣ್ಣೆ ಎಗ್ರೀಸ್ ಬೇಡ, ನಂಗೆ ಎಣ್ಣೆ ಕೊಡೋದ್ರಿ. ಅಲ್ಲಿ ಡೈಲಾಗ್ ಅಂತ ಇರ್ತಾವೆ, ಸೀನ್ ಅಂತ ಇರ್ತವೆ. ಹೌದೌದು. ಅದನ್ನ ಎಲ್ಲರೂ ಸೇರ್ಕೊಂಡು ಆ ಒಂದು ಸಂದರ್ಭ ಸಹಿತವಾಗಿ ನಾವು ರೆಡಿ ಮಾಡಿಕೊಂಡು ಆ ಒಂದು ಸೀನ್ ಮಾಡಿರ್ತೀವಿ. So, ಅಲ್ಲಿ ನೋಡಕ್ ಬೇರೆ ಇರ್ತೈತಿ, ಇಲ್ಲಿ ನೋಡಕ್ ಬೇರೆ. ಪಂಚ್ ಮಾಡ್ದ ಅವನು ನಗಾಡ್ರು. ಸೊ ಇದೇ ತರ ಫನ್ ಇರುತ್ತೆ ಆಲ್ಮೋಸ್ಟ್ ಸಿನಿಮಾ ಫನ್. ಬೇರೆ ತರ ಇರುತ್ತೆ. ಆಕ್ಚುಲಿ ಏನಂದ್ರೆ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಈಗ ಇಂಟರ್ವ್ಯೂಲಿ ಇಷ್ಟು ಫನ್. ನಾನು ದರ್ಶನ್ ಲೋಕಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾನು ಸಿನಿಮಾ ಜರ್ನಿ ತುಂಬಾ ಸಲ ಅವ್ರನ್ನ ಮೀಟ್ ಮಾಡಿದ್ದೀನಿ. ಸೊ ಇದು ದರ್ಶನ್ ಲೋಕಿ ಸರ್ ಬಂದು ಕಂಠೀರವದಲ್ಲಿ ಸಿನಿಮಾಗಳು ಮಾಡ್ತಾ ಇದ್ರು. ದರ್ಶನ್ ಸರ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಪಿಟ್ ನೇಮೇ ದರ್ಶನ್ ಲೋಕಿ ಅಂತ. ಓಕೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರು ನನ್ನ ಜರ್ನಿ ಓಡಾಡ್ತಿದ್ದಾಗ ಫೋಟೋ ಕೊಟ್ಟಿದ್ದೆ ಒಂದು 2-3 ಸಲ. ಅವಾಗ ಒಂದು ಸಿನಿಮಾ ಇದೆ ಕಣ ಮಾಡೋ ಅಂತ ಹೇಳಿದ್ರು. ನಂಬರ್ ಫೋಟೋ ಮೇಲೆ ನಂಬರ್ ಹಾಕ್ತೀನಿ, ವಾಟ್ಸಪ್ ಅಲ್ಲಿ ಕಳಿಸಿ. ನೀನು ಗೊತ್ತೇನಾ, ಕಂಠೀರವ ಸ್ಟುಡಿಯೋದಲ್ಲಿ ನೋಟಿಸ್ ಬೋರ್ಡಲ್ಲಿ ನ್ಯೂಸ್ ಪೇಪರಲ್ಲಿ ಯಾವ್ದಾರು ವಿಷಯ ಇಂಪಾರ್ಟೆಂಟ್ ಬಂದರೆ ನೋಟಿಸ್ ಬೋರ್ಡಲ್ಲಿ ಹಾಕೋರು. ನಂದನ್ನ ಆ್ಯಕ್ಚುಲಿ ಫೋಟೋನೇ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು. ಆ ಥರ ಗೊತ್ತನಿಗೆ. ಆಮೇಲೆ ಅಲ್ಲಿ ಹನುಮಂತಪ್ಪ ಅಂತ ನನಗೆ ಸುಮ್ಮನೆ ಫುಲ್ ಕಣ. ರೈಲ್ವೆ ಸ್ಟೇಷನ್ ಇದೆ ಹಂಗಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಹರೀಶ್ ಸರ್ ನನ್ನನ್ನು ಕರೆದಿ ಸ್ಟೋರಿ ಡಿಸ್ಕಷನ್ ಮಾಡಿದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅನಿಸ್ತು. ಅದಾದಮೇಲೆ ನನ್ನ ಕ್ಯಾರೆಕ್ಟ್ರು ಹೇಳಿ ಏನು ಬರುತ್ತೆ ಅಂದ್ರೆ ನಿಮ್ಮ ಕ್ಯಾರೆಕ್ಟ್ರ್ ಆಮೇಲೆ ನೇಮ್ ಎಲ್ಲ ಹೇಳ್ತೀವಿ, ಫಸ್ಟ್ ಕತೆ ಕೇಳಿ ಅಂದರು. ಕತೆ ಕೇಳಿದಾಗ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಹಾಗಾಗಿ ಸರಿ ಸರ್ ಆಯಿತು ಮಾಡ್ತೀನಿ ಅಂತ ಹೇಳ್ದೆ. ಸಂಭಾವನೆ ಕೂಡ ಮಾತಾಡಿ ಎಲ್ಲ ಆಯಿತು. ನಿನಗೇನು ಇಷ್ಟ ಅಂದರು? ನಂಗೆ ಕಬಾಬ್ ಇಷ್ಟ ಅಂದ, ಅದಕ್ಕೆ ಕಬಾಬ್ ಅಂತ ಇಲ್ಲ ಕಬಾಬ್ ಅಂದರೆ ಅವ್ರ ಸ್ನೇಹಿತರೊಬ್ರು ಕಬಾಬ್ ಅಂತ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕ್ಯಾರೆಕ್ಟ್ರ್ ಮಾಡಿರೋದೆಲ್ಲ ಏನು ಕ್ಯಾರೆಕ್ಟರ್ಗಳು ಅವ್ರ ಫ್ರೆಂಡ್ಸು ರಿಯಲ್ ನೇಮ್ಗಳನ್ನ ನಮ್ಮ ಇದಕ್ಕೆ ಇದು ಮಾಡಿರೋದು. ಹಾಗಾಗಿ ನನ್ನ ಹೆಸರು ಕಬಾಬ್ ಅಂತ. ನನ್ನ ಹೆಂಡತಿಗೆ ಓಲೆ, ಜುಮ್ಕಿ, ಕಾಲ್ಚೆನೆ ಎಲ್ಲ ತಂದು ಕೊಟ್ಟಿರ್ತೀನಿ. ಆ ಥರ ಒಂದು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನೊಂದು ಖುಷಿ ವಿಚಾರ ಅಂದರೆ ಇದರಲ್ಲಾದ್ರೂ ಮದುವೆ ಆಗಿದೆಯಲ್ಲ. ಹಂಗಾಗಿ ತುಂಬ ಎಂಟರ್ಟೈನ್ಮೆಂಟು. ಬಟ್ ಯಾರು ನಮ್ಮ ಇಲ್ಲಿ ಈ ಸಿನಿಮಾದಲ್ಲಿ ಇವ್ರು ಯಾರು ಹೊಸ ಟೀಮು ಅಂತ ಅನಿಸಿಲ್ಲ ನನಗೆ. ಒಂದು 4-5 ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಮಾಡ್ತಾರಲ್ಲ, ಹಂಗೆ ಒಂದು ಒಳ್ಳೆ ಕೋಆರ್ಡಿನೇಷನ್. ಹರೀಶ್ ಜಲ್ಗೆರೆ ಸರ್ಗೆ ಇದು ಫಸ್ಟ್ ಡೈರೆಕ್ಷನ್. ಇದಕ್ಕಿಂತ ಮುಂಚೆ ಅವ್ರು 2 ಸಿನಿಮಾ ಮಾಡಿದ್ರು, ಜಸ್ಟ್ ಮದುವೆಲಿ ಅಂತ. ಆಮೇಲೆ ರಾಜಣ್ಣನ ಮಗ ಅಂತ ಮಾಡಿದ್ರು. ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಮಾಡುವಾಗ ಅಲ್ಲೇ ಜನಹಾರ ಅಂತ ಒಂದಿತ್ತು ಕತ್ರಗುಪ್ಪೆ ಹತ್ರ, ಅವ್ರಿಗೆ ಕತ್ರಗುಪ್ಪೆ ಹತ್ರ ಇತ್ತು. ಅವಾಗ ನಾನು ಜಸ್ಟ್ ಮದುವೆಗೆ ಹೋಗಿ ಸೀನು ಸರ್ ಮೀಟ್ ಆಗಿದೆ. ಸೀನು ಸರ್ ಮೀಟ್ ಆದ್ಮೇಲೆ ಒಂದು 2-3 ಸಲ ನಾನು ವಿಡಿಯೋ ಸೀನು ಸರ್ ಒಳ್ಳೆ ಸಿನಿಮಾ ಹೇಳ್ತೀನಿ ನಾನು ನಿಮ್ಗೆ ಸದ್ದಿದೆಯಲ್ಲ ಅಂತ ಹೇಳಿದ್ರು. ಸೀನು ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಹರೀಶ್ ಜಲ್ಗೆರೆ ಸರ್ಗೆ, ಉಜ್ವಲ ಮೇಡಮು ನಮ್ಗೆ ಇವತ್ತು ಕೂಡ ಇಷ್ಟು ಜನ ಕೂಡ ಎಲ್ಲೋ
ಕಾಮಿಡಿ ಶೋಸ್ ಆಗ್ಬೋದು, ಯೂಟ್ಯೂಬ್ ಆಗ್ಬೋದು, ಇಂಥದ್ರಲ್ಲಿ ಬಂದವ್ರನ್ನ ಒಂದೇ ಕಡೆ ಸೇರಿಸಿ ಒಂದೇ ಕುಟುಂಬದ ವರ್ಗದವರು ಅನ್ನೋ ಥರ ತೋರಿಸಿ ನಾವು ಫುಲ್ ಎಂಜಾಯ್ಮೆಂಟ್ ಮಾಡಿದೋ. ಮಡಿಕೇರಿಗೆಲ್ಲ ಹೋದಾಗ ತುಂಬ ಒಂದು ಒಳ್ಳೆ ಗ್ರೀನರಿ ಪ್ಲೇಸು, ಶೂಟು ಎಲ್ಲ ಮುಗಿಸ್ಕೊಂಡು ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಸಿನಿಮಾದಲ್ಲಿ ವಿಶೇಷವಾಗಿ ಸರ್ ಯಾರಿಗೂ ಮದುವೆ ಆಗಿಲ್ಲ ಸಿನಿಮಾದಲ್ಲಿ, ಒಬ್ಬನಿಗೆ ಮದುವೆ ಆಗಿರೋದು ಅದೇ ನನಗೆ ಸಿನಿಮಾದಲ್ಲಿ. ಬಾಂಡ್ಲಿಗಾಗಿಲ್ವಾ ಸಿನಿಮಾದಲ್ಲ? ಬಾಂಡ್ಲಿಗಾಗಿಲ್ವಾ? ಆಮೇಲೆ ಇನ್ನೊಂದು ಏನ್ ಗೊತ್ತಾ, ಕುಮಾರ್ ಅಂತಿದ್ದಾನೆ, ಒಬ್ಬೊಬ್ಬ ಎಷ್ಟು ಆರ್ಡಿನರಿ ಅವನು. ಹೆಂಗಂದ್ರೆ ಯಾರೋ ಮಲಗಿರ್ತಾರೆ, ನಂಗೆ ಯಾಕೋ ನಿದ್ದೆ ಬರ್ತೈತೆ ಅಂತ ಹೋಗಿ ಬೇರೆ ಕಡೆ ಮಲಗ್ಬಿಟ್ಟು ಒಡೆಯಕ್ ಬಂದ್ಬಿಡ್ತಾರೆ. ಅವಾಗ ನಾವೆಲ್ಲ ಓಡೋಗ್ತೀವಲ್ವೇನ್ರ? ತುಂಬಾ ಎಂಜಾಯ್ಮೆಂಟ್ ಸೀನ್ ಅದು. ಸರ್ ಈಗ ಹೆಂಗ್ ಗೊತ್ತಾ, ಇವ್ರು ಹೇಳಿದ ಇಷ್ಟು ಮಾತಲ್ಲಿ ನನಗೊಂದು ಡೌಟ್ ಬಂತು. ಮದುವೆ ಆಗಿದೆ, ಅವ್ರು ಹೇಳಿದ್ರು ಚಿನ್ನ ಬೆಳ್ಳಿ ಎಲ್ಲ ತಂದ್ಕೊಟ್ಟಿದ್ದೀನಿ ಅಂತ ಏನೋ ಹೇಳಿದ್ರಿ. ಏನ್ ಕತ್ಕೊ ಬಂದಿದ್ದ ಸಿನಿಮಾದಲ್ಲೇ ನೋಡೋಣ. ಯಾಕೆ ಗೊತ್ತಾ, ಇವಾಗ ಇಷ್ಟು ಮಾತ್ರ ಬಿಟ್ಟಿದ್ದೀನಿ, ಫುಲ್ ಬಿಟ್ಟಿಲ್ಲ. ಅಲ್ಲ ಕತ್ಕೊ ಬಂದಿದ್ದ ಏನದು? ಅಲ್ಲ ಕತ್ಕೊ ಬರಕ್ ಹೆಂಗಾಗತ್ತೆ? ಈ ಚಿನ್ನದ ರೇಟಲ್ಲೇ ಚಿನ್ನ ಮಾಡಿಸ್ಕೊಡೋದು. ಚಿನ್ನ ಅಂತ ಕರಿತೀಯ, ಚಿನ್ನನೇ ತಂದಿಲ್ಲ ಅಂತ ಉಮಾಸಿ ಕೇಳ್ತಾರಲ್ಲ, ಹಂಗೆ ಮಂಡ್ಯ ವಿವಿ ರೋಡಲ್ಲಿ ಹೋಗಿ ತಂದಿದ್ದು. ಮಂಡ್ಯ ವಿವಿ ರೋಡ್ ಇವ್ರದ್ದು. ಇವ್ರು ಆಕ್ಚುಲಿ ಇವ್ರದ್ದು ಚಿನ್ನ ಮಂಡ್ಯದಲ್ಲೇ ಇದಲ್ಲ, 1 ಗ್ರಾಮ್ ಗೋಲ್ಡ್. ಅದು ಜೀವನದಲ್ಲೂ ನಡೀಲಿ ಅಂತ ನನ್ನ ಆಸೆ. ಆಯ್ತು ಮಚ್ಚ, ಆಗತ್ತೆ ಬಿಡು, ತಲೆ ಹೇಳಲ್ಲಿ ಇಂಟರ್ವ್ಯೂ ಗೊತ್ತಾಗ್ಬಾರ್ದು. ಅಲ್ಲಿ ಯಾರು ಹುಡುಗಿ ಇಷ್ಟಪಟ್ಟು ಕಮೆಂಟ್ ಹಾಕಿದ್ರು ಸಿದ್ದು ಮಂಡ್ಯ ಬೇಕು ಅಂತ, ಅವಾಗ ಆಯ್ತಪ್ಪ. ನಾವು ಕಮೆಂಟ್ಸ್ ಹಾಕಿದ್ಮೇಲೆ ಕಮೆಂಟ್ಸ್ ನಂಬರ್ ತಗೊಂಡು ನಾನು ಮುಂದೆ ಕಂಟಿನ್ಯೂ. ಅಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ನಂಬರ್ನ ಅವರೇ ಎಲ್ಲರಿಗೂ ಶೇರ್ ಮಾಡ್ತಾರೆ. ದಯವಿಟ್ಟು ಒಳ್ಳೆ ಸಜ್ಜನವಾದ ಒಂದು ಹುಡುಗಿ ಈ ಒಂದು ಇಂಟರ್ವ್ಯೂನ ನೋಡ್ತಾ ಇದ್ರೆ ನಮ್ಮ ಸಿದ್ದು ಮಂಡ್ಯ ಅವ್ರಿಗೆ ಇನ್ನ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದಾರೆ. ನೀವೇನು ಮದುವೆ ಖರ್ಚು ಹಾಕಂಗಿಲ್ಲ, ದೇವಸ್ಥಾನದಲ್ಲಿ ತಾಳಿ ಕಟ್ಕೊಂಡು ಯಾವ್ದ್ರಲ್ಲೂ ಕಾಂಪ್ರಮೈಸ್ ನಿನ್ನೆ ಮೊನ್ನೆ ಶೂಟಿಂಗ್ ಇಲ್ಲ, ಹುಡುಗಿ ಹುಡ್ಕಕ್ಕೆ ಹೋಗಿದ್ರು. ಅದ್ ಹೇಳೋದ್ ಬೇಡ ಅಂತ ನಿನ್ನೆ ಸಿಕ್ಕಿದ್ರ ನನ್ನ ಹತ್ರ ಹೇಳಿದ್ರು. ಆಮೇಲೆ ಇನ್ನೊಂದ್ ಏನಂತಂದ್ರೆ ನಾವಿಲ್ಲೇ ಇಂಟರ್ವ್ಯೂ ಮಾಡಾಕತ್ತಿಲ್ಲ, ಹುಡುಗಿ ಹುಡ್ಕೋ ಕಾರ್ಯಕ್ರಮ ಹುಡುಗಿ ಹುಡ್ಕೋ, ಯಾರಿಗೆ ಏಜ್ ಜಾಸ್ತಿ ಆಗಿರ್ತೈತಿ ಹುಡುಗಿ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಏನಿಲ್ಲ, ಹುಡುಗಿ ಆಗಿದ್ರೆ ಸಾಕು. ಹುಡುಗಿ ಆಗಿದ್ರೆ ಸಾಕು, ಎಡಗೈ ಇಲ್ಲ ಅಂದ್ರೆ ಚಿಕ್ಕ ಏಜ್ ಏನು ಇವಾಗ 16 ವರ್ಷ ನಿಂಗೆ. ಇದು ಇದ್ರಲ್ಲಿ ಹೇಳಿದಲ್ಲ ಅನುಶ್ರೀ ಮೇಡಮ್, ಇದ್ರಲ್ಲಿ ಯೂಟ್ಯೂಬ್ ಚಾನಲ್ ಹೆಂಗಿದ್ರು ಬರಗ್ಲೆ ಮುಂದೆ ಚೆನ್ನಾಗಿರ್ಲಿ. ಹೆವಿ ಟ್ರೋಲ್ ಆಗ್ಬಿಟ್ಟಿತ್ತು. ಜನ ತಪ್ಪು ತಿಳ್ಕೊಂಡು ಏನು ತಪ್ಪು ತಿಳ್ಕೊಂಡಿಲ್ಲ. ಅವ್ರು ಯಾರು ಅವ್ರವ್ರ ಮಜಕ್ಕೋಸ್ಕರ ಬೇರೆ ಸ್ಟಾರ್ ಮಾಡ್ತಾರೆ. ಸರಿ, ಚಲೋ ಇರ್ಬೇಕು ಅನ್ನೋ ವಿಚಾರ. ಓನ್ಲಿ ಮನೆ. ಓಕೆ, ಈಗ ಸಿನಿಮಾದಲ್ಲಿ ನಿಮ್ದು ಇಷ್ಟು ಕ್ಯಾರೆಕ್ಟರ್ ಒಟ್ಟಿಗೆ ಬರುತ್ತಾ ಇಲ್ಲ ಸಪ್ರೇಟ್ ಸಪ್ರೇಟ್ ಇಲ್ಲ ಸರ್, ಸರ್ ಒಂದೇ ಟಿಟಿಲಿ ಹೊರಡೋರು ನಾವು. ಒಂದೇ ಟಿಟಿಲಿ ಹೋಗಿ ಒಂದೇ ಟಿಟಿಲಿ ಇಳಿದು ಪಾರ್ಟಿ ಮುಗಿಸಿ ಅದ್ರಲ್ಲಿ ಒಂದಷ್ಟು ಕಾಮಿಡಿ ಜನರೇಟ್ ಆಗುತ್ತೆ. ಕಾಮಿಡಿ ಸೀರಿಯಸ್ಸು ಈ ತರ ಹೋಗ್ತಿರುತ್ತೆ. ಫ್ರೆಂಡ್ಸ್ ಜರ್ನಿ ಅಂದ್ರೆ ಇವಾಗ ನಾವು ಕತೆ ಹೇಳ್ಬಿಡೋಣ ಕತೆನಾ ಹೇಳಿ. ನೀನೇನು ಇದನ್ನ ಇಟ್ಟಿದ್ಯಾ, ನೀನೇ ಅದನ್ನೇ ಹೇಳಿದ್ದೆ. ಹೇಳ್ತಿಲ್ಲ ಸರ್. ಈಗ ಸರ್, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಟೈಟಲ್ ಇಟ್ಟಿದ್ದಾರೆ. ಆ ಟೈಟಲ್ ಯಾಕೆ ಇಟ್ಟಿರ್ಬೋದು ನೀವು ಹೇಳಿ ಸರ್? ಟೈಟಲ್ ಯಾಕೆ ಇಟ್ಟಿರ್ಬೋದು, ಯಾಕಂದ್ರೆ ಫುಲ್ ಕತೆ ನಮಗೆ ಬಿಟ್ಕೊಟ್ಟಿಲ್ಲ ಅವರು. ಸೊ ಹಂಗಾಗಿ ಸೀನ್ ಬೈ ಸೀನ್ ಏನು ಎಂಜಾಯ್ ಕಂಪ್ಲೀಟ್ ಪಾರ್ಟಿ ಥರ ಒಂದು ಸೀನ್. ಯಾಕಂದರೆ ಎಲ್ಲ ಫ್ರಸ್ಟ್ರೇಷನ್ ಇಂದ ಮನೆ ಬಿಟ್ಟು ಹೋಗೋದಿದೆ, ಏನೇನೋ ಇದೆ. ಸೊ ಹಂಗಾಗಿ ಯಾಕೆ ಇಟ್ಟಿದ್ದಾರೆ ಅಂತ ಕಂಪ್ಲೀಟ್ ಕತೆ ಇದುವರೆಗೂ ನಾವು ಯಾಕೆ ಇಟ್ಟಾರ ಅಂತಂದ್ರ ನಮಗೆ ತಿಳಿದ ಪ್ರಕಾರ ಸೊ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಏನದಾರಲ್ಲ, ಸೊ ಅವ್ರು ಒಂದು ಗ್ಯಾಂಗ್ ಕಟ್ಕೊಂಡು ಸೊ ಇದೇ ತರ ವರ್ಷಕ್ಕೆ 1-2-3 ಸತ ಟ್ರಿಪ್ ಹೋಗ್ತಾರ ಅಂತ. ಸೊ ಅವಾಗ ಟ್ರಿಪ್ಪಲ್ ನಡೆಯೋ ಗ್ಯಾಂಗ್ ಕತೆ ಕೇರಳ ಅದು ತಮಿಳ್ನಾಡು ಆ ಕಡೆ ಎಲ್ಲ ಹೋಗಿದ್ರಂತ. ಸೊ ಅವಾಗ ಬೆಂಗಳೂರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಹೆಸರು ಇಟ್ಕೊಂಡು ಹೋಗಿದ್ರಂತ. ಸೊ ಬೆಂಗಳೂರು ತೆಗೆದು ಬಾಯ್ಸ್ ನೆವರ್ ಕಾಂಪ್ರಮೈಸ್, ಸಬ್ ಟೈಟ್ಲ್ ಆಗ್ತಾ ಇಲ್ಲ ಬೇಕೇ ಬೇಕು ಅಂತ ಇಟ್ಟಾರ. ಇವನು ಕೇಳೋದು ಬೇಕೇ ಬೇಕು ಅಂತ ಏನ್ ಬೇಕು ಮಿಮಿಕ್ರಿ ಮಾಡ್ತಾನೆ ಆಕ್ಚುಲಿ. ಇಲ್ಲ ಆಕ್ಚುಲಿ ಸರ್ ಚೆನ್ನಾಗಿ ಮಾಡ್ತಾನೆ. ಮಾಡಿ ಸರ್, ಇಲ್ಲ ಅವನು ಮಿಮಿಕ್ರಿಗಳ ಸರ್ ಒಂದ್ ನಿಮಿಷ, ನಮಗೂ ಗೊತ್ತಿರ್ಲಿಲ್ಲ. ಅವರಾಗಿ ಸ್ವಲ್ಪ ನೆನ್ಸಿದ್ರು, ಹಂಗಾಗಿ ಅವ್ನು ಹೇಳಿದ ಸಾಂಗ್ ಚೆನ್ನಾಗಿ ಹೇಳ್ತಾರೆ. ಉಮಾಶ್ ಅವ್ರು ಮಾಡಿ ಯಾವ್ದು ಮಾಡೋದು ಸುಮ್ರ ಮಾಡಿ ಸರ್, ಇಲ್ಲ ಸರ್ ನೀವು ಮಾಡ್ಬೇಕು, ನಮ್ಮ ಒತ್ತಾಯ. ಕೋಮಲ್ ಸರ್ ಮಾಡಿಸಿ. ಹಾ ಸರ್ ನಮ್ಗೆ ಸರ್, ಅದನ್ನ ಸಿನಿಮಾ ರೀತಿಲಿ ಪ್ರಮೋಷನ್ ರೀತಿಲಿ ಹೇಳಿ. ಪ್ರಮೋಷನ್ ಹೇಳ ಅಂದ್ರೆ ಸಿನಿಮಾದ ಬಗ್ಗೆ ಮತ್ತೆ ಅಲ್ಲೇ ನೋಡಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಟೈಟ್ ಇಟ್ಕೊಂಡಿ ಇವತ್ತು ಟಿ ಗಾಡಿಲಿ ಓಡ್ತಿರೋ ಈ ಹುಡುಗರು ಮುಂದೆ ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ. ಇದೇ ಜುಲೈ 10ನೇ ತಾರೀಕು ಇಡೀ ಚಿತ್ರಮಂದಿರಕ್ಕೆ ಬರ್ತಿದೆ. ನೀವೆಲ್ಲ ಬಂದು ನೋಡಿ ಇವ್ರು ಮಾಡೋ ಕಿರ್ತಾಪತಿಗಳು ಏನೇನಿದೆ ಅಂತ
ಅದು ನೋಡೋಣ. ಯಾರು ನನ್ನ ಮಕ್ಕಳು ಎದ್ದುಂಟಾಯ್ತು, ಇವಾಗ ಸುಮ್ಮನೆ ಇರ್ಬೇಕು. ನಮ್ಮ ಹೇ ಸಿದ್ದು ಚೆನ್ನಾಗಿತ್ತು, ಯಾರು ಅಂತ ಕೇಳಿದೆ. ಚೆನ್ನಾಗಿತ್ತು. ಟೆನ್ನಿಸ್ ಬಾಲ್ ನೀನೇ ಕಣ ಮಚ್ಚ. ಗೊತ್ತಾಯ್ತು ಅದಕ್ಕೆ. ಕೇಳಿ ಸರ್ ಎಲ್ಲೆಲ್ಲಿ ಶೂಟಿಂಗ್ ಅದು ಬೆಂಗಳೂರಲ್ಲೇ ನಡೆದಿದ್ದ ಔಟ್ಸೈಡ್ ಅದಾದ್ರು? ಬೆಂಗಳೂರಲ್ಲೂ ಆಯ್ತು ಸರ್, ಮಡಿಕೇರಿ ಆಯ್ತು. ಜಾಸ್ತಿ ಎರಡೇ ಪ್ಲೇಸ್ ಜಾಸ್ತಿ. ನೈಟ್ ಶೂಟ್ ಜಾಸ್ತಿನಾ ಡೇ ಶೂಟ್? ಎಲ್ಲ ಫುಲ್ ನೈಟ್ ಡೇ. ನೈಟ್ ಟು ಡೇ ಎರಡು ಆಗಿದೆ. ನೈಟ್ ಅಲ್ಲಿ ಆರಾರು, ಡೇ ಅಲ್ಲಿ ಕಾರ್ಬಾರ್ ಜರ್ನಿ. ಡೈಲಿ ಬಾರ್ ಕಾರ್ಬಾರು, ನೈಟಲ್ಲಿ ಹೌದೌದು, ನೈಟ್ ಎಲ್ಲ ಆರಾರು, ಬೆಳಗ್ಗೆ ಎಲ್ಲ ಬಾರು. ಸೊ ಸಖತ್ ಮಜಾ ಮಾಡಿದ್ದೀರಾ ಅನ್ಸುತ್ತೆ ಈ ಸಿನಿಮಾದಲ್ಲಿ. ತುಂಬಾ. ಇನ್ನೊಂದು ಏನದು ಹೇಳ್ಬೇಕಂದ್ರೆ ತುಂಬಾ ದಿವಸ ಆಯ್ತು ಕನ್ನಡದಲ್ಲಿ ಒಂದು ಜಾಲಿ ಸಿನಿಮಾ ಬಂದೆ. ಆಕ್ಚುಲಿ ಹೌದೌದು. ಒಂದು ಆಕ್ಷನ್ ಸಿನಿಮಾ ಬರುತ್ತೆ, ಇಲ್ಲ ಲವ್ದು ಆ ಥರದ್ದು. ಅದು ಬಿಟ್ಟರೆ ಇದೇ ಸಿನಿಮಾ ಒಂದು ಜಾಲಿ ಥರ ಆ ಥರ ಬರ್ತಾ ಇರೋದು ಅನ್ಸುತ್ತೆ. ಸೊ ಆಡಿಯನ್ಸಿಗೆ ಯಾಕೆ ನೋಡಬೇಕು ಅಂತ ಹೇಳ್ತೀರ ನೀವು? ನಮ್ಮ ಸಿನಿಮಾದೊಳಗೆ ಅಗದಿ ಏಕ್ ನಂಬರ್ ಕಾಮಿಡಿ ಅದು ಎಲ್ಲ ಸಿನಿಮಾದಾಗೂ ಇರ್ತೈತಿ. ಸೊ ನಮ್ಮ ಸಿನಿಮಾದಾಗ ಅದು ಡಿಫ್ರೆಂಟ್ ಐತಿ. ಜೊತೆಗೆ ನಮ್ಮ ಒಂದು ಸಿನಿಮಾದೊಳಗೆ ಕರ್ನಾಟಕದ ಸೊಗಡು ಅಡುಗೆ ಐತೆ ಅಂತಂದ್ರೆ, ಈಗ ನಾವು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತೀವಿ, ಹೌದು. ಮಂಡ್ಯ ಭಾಷೆ ಮಾತಾಡ್ತಾರ, ಇನ್ನೊಂದಿಷ್ಟು ಕ್ಯಾರೆಕ್ಟರ್ಗಳು ಮಂಗಳೂರು ಭಾಷೆ ಮಾತಾಡ್ತಾವು, ಆ ಸೊಗಡು ಐತಿ. ಜೊತೆಗೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ಜೊತೆಗೆ ಹಾರರ್ ಟಚ್ ಐತಂದ್ರಿ, ಅದು ಬೇರೆ ರೀತಿ ಕೊಟ್ಟಿರ್ತಾರ. ಸೊ ಅದಕ್ಕೆ ಈ ಸಿನಿಮಾ ನೋಡ್ಬೇಕು. ನೀವು ಅದನ್ನ ಕ್ಲಾರಿಟಿಯಾಗಿ ತಿಳ್ಕೊಬೇಕಂದ್ರೆ ನಮ್ಮ ಚೇತು ಹೇಳ್ತಾನೆ ಯಾಕೆ ಸಿನಿಮಾ ನೋಡ್ಬೇಕಂತ ಹೇಳಿ ಚೇತು. ನಿಮಗೆ ಡಿಪ್ರೆಷನ್ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಹೌದು. ಲವ್ ಪ್ರಾಬ್ಲಮ್ ಇಲ್ವಾ, ಲವ್ ಪ್ರಾಬ್ಲಮ್ ಇದೆಯಾ, 30 ಮದುವೆ ಆಗಿಲ್ವಾ, ಮನೇಲಿ ಹೆಂಡತಿ ಸುತ್ಕೆ ತಗೊಂಡು ತಲೆ ಮೇಲೆ ಹೊಡಿತಾವಳ, ಆಫೀಸಲ್ಲಿ ಬಾಸು ನಿಮಗೆ ಕ್ವಾಟ್ಲೆ ಕೊಡ್ತಾವ್ರ, ಎಣ್ಣೆ ಹೊಡಿಯೋಕೆ ಕಾಸು ಅಲ್ತಾ ಇಲ್ವಾ, ಮನೇಲಿ ಅಪ್ಪ ಅಮ್ಮ ದುಡ್ಡು ತಗೊಂಬ ಕೆಲ್ಸಕ್ಕೆ ಹೋಗೋ ಮೂದೇವಿ ಅಂತ ಹಿಂಸೆ ಕೊಡ್ತಾವ್ರ, ಹಾಗಿದ್ರೆ ಈ ಸಿನಿಮಾ ನಿಮ್ಗಾಗಿ. ಸೂಪರ್, ಚೆನ್ನಾಗಿ ಹೇಳಿದ್ರೆ. ಹೌದು, ಚೆನ್ನಾಗಿಲ್ಲ. ಅದಕ್ಕೆ ಅವನಿಗೆ ಸರ್ ನೀವು ಹೇಳಿ ಸರ್, ನಿಮ್ಮ ಸ್ಟೈಲಲ್ಲಿ ಏನಾದ್ರು? ನಮ್ಮ ಸ್ಟೈಲ್ ಅಂತ ಏನಿಲ್ಲ, ನಮ್ಮದು ಮಾಮೂಲಿ ಸ್ಟೈಲೇ ಮಾತಾಡೋದು. ಎಲ್ಲ ನೀವು ಹೇಳ್ದಂಗೆ, ಅವ್ನು ಹೇಳ್ದಂಗೆ ಎಲ್ಲ ಫ್ರಸ್ಟ್ರೇಷನ್, ಜೀವನ ನಿಮಗೆ ಗೊತ್ತು, ಟೆನ್ಷನ್ನು ಫ್ರಸ್ಟ್ರೇಷನ್ ಎಲ್ಲ ಗೊತ್ತು. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ ಫಸ್ಟಿಂದ ಲಾಸ್ಟ್ವರೆಗೂ. ಸೊ ದಯವಿಟ್ಟು ಎಲ್ಲ ಬಂದು ಜುಲೈ 8ನೇ ತಾರೀಕು ರಿಲೀಸ್ ಆಗುತ್ತೆ, ನೋಡ್ಕೊಂಡು ಜಾಗ ಮಾಡ್ಕೊಂಡು ಹೋಗಿ. ಆಮೇಲೆ ಇನ್ನೊಂದೇನು ವಿಷಯ ಅಂದರೆ, ಸಿನಿಮಾ ಥಿಯೇಟ್ರಿಗೆ ಬಂದು ಕನ್ನಡ ಜನತೆ ಸಿನಿಮಾ ನೋಡಿ ನಮ್ಮಂಥ ಕಲಾವಿದರನ್ನ ಬೆಳೆಸ್ತೀರಾ ಅಂತ ಒಂದು ನಂಬಿಕೆ ಇದೆ. ಇಷ್ಟು ದಿನ ನಾವು ಯೂಟ್ಯೂಬಲ್ಲೆಲ್ಲ ಮಾಡ್ತಿದ್ದೋ, ಈಗ ಬೆಳ್ಳಿ ಪರದೆಗೂ ಬಂದಿದ್ದೀವಿ. ನೀವು ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಕಿವಿಗೆ ಇಟ್ಕೊಳ್ಳಿ, 5DC ವಿಡಿಯೋ ಸಿಗುತ್ತೆ, ಮೊಬೈಲಲ್ಲೇ ಡೇಟಾ ಆನ್ ಮಾಡ್ಕೊಂಡು ನೋಡ್ಬೋದು ಅಂತ ಹೇಳಿದ್ರೆ, ಒಂದಷ್ಟು ಜನ ಸಿನಿಮಾ ಥಿಯೇಟ್ರಲ್ಲಿ ಕೂತಾಗ ಎಷ್ಟು ಜನ ಎಂಜಾಯ್ ಮಾಡ್ತಾರೆ, ಎಷ್ಟು ಜನ ಆರ್ ಫೀಲಿಂಗ್ಸ್ಗೆ ಭಯ ಪಡ್ತಿರ್ತಾರೆ ಅನ್ನೋದು ಅದನ್ನು ನೋಡೋಕ್ಕಾಗಲ್ಲ. ಮೊಬೈಲಲ್ಲಿ ನೀವು ಮಾತ್ರ ನೋಡ್ಬೋದು, ಒಂದು 4 ಜನ ಕುತ್ಕೊಂಡು ನೋಡ್ಬೋದು. ಇಡೀ ಥಿಯೇಟ್ರಿಗೆ ಸಿನಿಮಾಗೆ ಬಂದರೆ ನಿಮಗೆ ಒಂದು ಫೀಲಿಂಗ್ ಸಿಗುತ್ತೆ. ಆ ಫೀಲಿಂಗ್ಸ್ನ ಬೇರೆಯವ್ರಿಗೂ ಶೇರ್ ಮಾಡಿದ್ರೆ, ಇವತ್ತು 10 ಜನಕ್ಕೆ ಕೇಳಿದ್ರೆ 10, 100 ಆಗ್ಬೋದು, 1000 ಆಗ್ಬೋದು, 1,00,000 ಆಗ್ಬೋದು. ಇಡೀ ಸಿನಿಮಾನ ಇಡೀ ಕನ್ನಡ ಜನತೆಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಕಲಾವಿದರನ್ನ ಬೆಳೆಸಿ. ಥ್ಯಾಂಕ್ ಯು. ಹೌದು. ಇನ್ನೊಂದು ಮಾತು ನಾನು ಹೇಳೋದಿಷ್ಟೇ, ಇವ್ರು ಹೇಳ್ದಂಗೆ ಜುಲೈ 10ನೇ ತಾರೀಕು ಸಿನಿಮಾ ಬರ್ತಾಯಿದೆ. ನೀವು ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ನಿಮ್ಗೆ ಖಂಡಿತ ಲಾಸ್ ಅಂತೂ ಆಗಲ್ಲ. ಯಾಕಂದರೆ ಮನೋರಂಜನೆ ಇದೆ, ಎಮೋಷ್ನಲ್ ಇದೆ, ಒಂದು ಮೆಸೇಜ್ ಕೂಡ ಇದೆ. ನೀವೆಲ್ಲರೂ ಕೂಡ 10ನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾನು. ವಾಟ್ಸಪ್ಪಲ್ಲಿ ನೋಡೋ ಮೆಸೇಜ್ ಬೇರೆ, ಈ ಮೆಸೇಜ್ ಬೇರೆ. ಈ ಮೆಸೇಜ್ ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬರಕತ್ತೈತಿ. ಮರೆಯದಿರಿ, ಮರೆತು ನಿರಾಶೆ ಆಗದಿರಿ. ದಯಮಾಡಿ ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಒಂದು ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಮಸ್ತ್ ಮಜಾ ಮಾಡ್ರಿ. ನಮಸ್ಕಾರ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ನಮಸ್ಕಾರ.